ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ನಮ್ಮ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಜೈನ ಗ್ರಂಥವೊಂದು ಸಿಮುಕನಿಗೆ ಏನೆಂದು ಹೆಸರು ಕೊಟ್ಟಿದೆ? ಸರಿಯಾದ ಉತ್ತರ ಶಾಲಿವಾಹನ. ನೋಡಿ ವಿದ್ಯಾರ್ಥಿಗಳೇ, ಸಿಮುಕನಿಗೆ ಜೈನ ಗ್ರಂಥ ಏನಂತ ಹೆಸರು ಕೊಟ್ಟಿದೆ? ಶಾಲಿವಾಹನ ಎಂದು ಹೆಸರನ್ನ ಕೊಟ್ಟಿದೆ. ನೋಡಿ, ಸಿಮುಕನೇ ಈ ಒಂದು ಶಾತವಾಹನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತವನು. ನೋಡಿ, ಸಿಮುಕನ ಮೂಲ ರಾಜಧಾನಿ ಅಂತಂದಾಗ ಶ್ರೀಕಾಕುಳಂ, ಪ್ರಸಿದ್ಧ ರಾಜಧಾನಿ ಅಂತಂದಾಗ ಪೈತಾನ್ ಅಥವಾ ಮಹಾರಾಷ್ಟ್ರದ ಗೋದಾವರಿ ನದಿ ದಂಡೆ ಮೇಲೆ ಇರುವಂತ ಈ ಒಂದು ಪ್ರತಿಷ್ಠಾನ. ನೋಡಿ ವಿದ್ಯಾರ್ಥಿಗಳೇ, ನೋಡಿ ನಂತರ ಎರಡನೇ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶದ ಅಮರಾವತಿ ಸ್ತೂಪ. ನೋಡಿ, ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಯಾವುದು ಅಂದಾಗ ಆಂಧ್ರ ಪ್ರದೇಶದ ಅಮರಾವತಿ ಸ್ತೂಪ. ನೋಡಿ, ಕರ್ನಾಟಕದಲ್ಲಿ ಬೌದ್ಧರ ಅವಶೇಷಗಳಿಗೆ ಶಾತವಾಹನರ ಕಾಲದ ಒಂದು ಸ್ಥಳಗಳು ಪ್ರಸಿದ್ಧವಾದಂತಹ ಸ್ಥಳ ಅಂತಂದಾಗ ಸನ್ನತಿ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಎರಡು ಕ್ವಶನ್ ಆಗ್ತದೆ ಈ ತರ. ಅಶೋಕನ ಕಾಲದ ಬೌದ್ಧರ ಅವಶೇಷಗಳಿಗೆ ಮತ್ತು ಶಾತವಾಹನರ ಕಾಲದ ಬೌದ್ಧರ ಅವಶೇಷಗಳಿಗೆ ಪ್ರಸಿದ್ಧವಾದಂತಹ ಒಂದು ಸ್ಥಳಗಳು ಅಂತಂದಾಗ ಸನ್ನತಿ ವಿದ್ಯಾರ್ಥಿಗಳೇ. ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಇರುವಂತದ್ದು ಅಂತಂದಾಗ ಆಂಧ್ರ ಪ್ರದೇಶದ ಅಮರಾವತಿ ಸ್ತೂಪ. ನೋಡಿ, ಮೂರನೇ ಪ್ರಶ್ನೆ, ಕದಂಬರ ಕಾಲದಲ್ಲಿ ತಂತ್ರಪಾಲ ಎಂದರೇನು? ಸರಿಯಾದ ಉತ್ತರ ವಿದೇಶಾಂಗ ವ್ಯವಹಾರ ಮಂತ್ರಿ. ನೋಡಿ, ವಿದೇಶಾಂಗ ವ್ಯವಹಾರ ಮಂತ್ರಿ ಎಂದರ್ಥ. ವಿದೇಶಾಂಗ ವ್ಯವಹಾರ ಮಂತ್ರಿ. ನೋಡಿ, ತದನಂತರ ವಿದ್ಯಾರ್ಥಿಗಳೇ, ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರೆಯಬೇಕು ಅಂತಂದ್ರೆ ಈ ನೀವು PC ಇಂದ ಹಿಡಿದು KS ವರ್ಗು ಮೈನ್ಸ್ ವರ್ಗು ವಿದ್ಯಾರ್ಥಿಗಳು ವಿವರಣಾತ್ಮಕವಾಗಿರುವಂತಹ ಪುಸ್ತಕ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ, ನಂತರ ಎಲ್ಲ ಆನ್ಲೈನ್ ನಲ್ಲಿ, ನಂತರ ಈ ನಂಬರ್ಗೆ 9008212225ಗೆ ಕಾಲ್ ಮಾಡಿದರೆ ನಿಮ್ ಮನೆ ಬಾಗಿಲಿಗೆ ಪೋಸ್ಟ್ ನಾನೇ ಮಾಡ್ತೀನಿ ವಿದ್ಯಾರ್ಥಿಗಳೇ. ಯಾಕೆಂದ್ರೆ ಯಾವ್ಯಾವ್ದೋ ಬುಕ್ ಅನ್ನು ಅಧ್ಯಯನ ಮಾಡೋ ಬದಲಾಗಿ ಈ ಒಳ್ಳೆ ಪುಸ್ತಕವನ್ನು ಅಧ್ಯಯನ ಮಾಡಿ ಸಕ್ಸಸ್ ಆಗಿ ವಿದ್ಯಾರ್ಥಿಗಳೇ. ನಂತರ ನಾಲ್ಕನೇ ಪ್ರಶ್ನೆ, ಕದಂಬರ ಕಾಲದ ನಾಣ್ಯಗಳು ಯಾವುವು? ಸರಿಯಾದ ಉತ್ತರ ಪದ್ಮಟಂಕ, ಪಣ ಮತ್ತು ಗದ್ಯಾಣ. ನೋಡಿ, ಪದ್ಮಟಂಕ, ಪಣ ಮತ್ತು ಗದ್ಯಾಣ. ಐದನೇ ಪ್ರಶ್ನೆ, ಗಂಗರ 4ನೇ ರಾಚಮಲ್ಲನ ದಂಡನಾಯಕ ಯಾರು? ಸರಿಯಾದ ಉತ್ತರ ಚೌಂಡರಾಯ. ನೋಡಿ, 4ನೇ ರಾಚಮಲ್ಲನ ದಂಡನಾಯಕ ಅಂದಾಗ ಚೌಂಡರಾಯ. ನೋಡಿ, ಚೌಂಡರಾಯನ ಮೊದಲ ಹೆಸರು ಅಂತಂದಾಗ ಚೌಂಡರ ರಾಜ. ನೋಡಿ, ಚೌಂಡರಾಯನೇ ಪ್ರಪ್ರಥಮ ಬಾರಿಗೆ 24 ಜನ ಜೈನ ತೀರ್ಥಂಕರರ ಜೀವನದ ಚರಿತ್ರೆಯನ್ನೊಳಗೊಂಡಂತ ಕನ್ನಡದ ಕೃತಿಯಾದಂತಹ ಚೌಂಡರಾಯ ಪುರಾಣ ಎಂಬ ಕೃತಿಯ ರಚನೆ ಮಾಡಿದ್ದು. ನಂತರ ಸಂಸ್ಕೃತ ಭಾಷೆಯಲ್ಲಿ ಚರಿತ್ರಸಾರ ಎಂಬ ಕೃತಿಯನ್ನು ರಚನೆ ಮಾಡಿದಂತವರೇ ಈ ಚೌಂಡರಾಯ. ಚೌಂಡರಾಯನೇ 982 983ರಲ್ಲಿ 58 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹವನ್ನ ಶ್ರವಣಬೆಳಗೊಳದಲ್ಲಿ ಕೆತ್ತಿಸಿದ್ದು. ಅದರ ಶಿಲ್ಪಿ ಎಂದಾಗ ಅರಿಷ್ಟನೇಮಿ. ಕಾರಣ ಯಾಕಪ್ಪ ಕೆತ್ತಿಸ್ತಾರೆ ಅಂತಂದ್ರೆ ತಾಯಿ ಕಳಲ ದೇವಿಯ ನೆನಪಿಗಾಗಿ ಕೆತ್ತಿಸ್ತಾರೆ. ಆರನೇ ಪ್ರಶ್ನೆ, ಗಂಗರ ಕಾಲದ ಹಿರೇಮಗಳೂರಿನಲ್ಲಿರುವ ದೇವಾಲಯ ಯಾವುದು? ಸರಿಯಾದ ಉತ್ತರ ಕೋದಂಡರಾಮ ದೇವಾಲಯವಾಗಿರುವಂತದ್ದು. ನೋಡಿ ವಿದ್ಯಾರ್ಥಿಗಳ, ನಂತರ 7ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಕೀರ್ತಿವರ್ಮ ಯಾವ ಯಾಗಗಳನ್ನು ನಡೆಸಿದನು? ಸರಿಯಾದ ಉತ್ತರ ಬಹುಸುವರ್ಣ ಯಾಗ ಮತ್ತು ಅಗ್ನಿಚಯನ ಯಾಗ. ನೋಡಿ, ಬಹುಸುವರ್ಣ ಯಾಗ ಮತ್ತು ಅಗ್ನಿಚಯನ ಯಾಗಗಳನ್ನು ನಡೆಸಿದಂತವನೇ ಈ ಕೀರ್ತಿವರ್ಮ. 8ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಪ್ರಮುಖ ಬಂದರುಗಳು ಯಾವುವು? ಸರಿಯಾದ ಉತ್ತರ ಗೋವಾ, ಮಂಗಳೂರು ಮತ್ತು ಮಲ್ಪೆ. ಗೋವಾ, ಮಂಗಳೂರು, ಮಲ್ಪೆ. ಗೋವಾ ಅಂದ್ರೆ ನಮ್ಮ ಹುಡುಗರಿಗೆ ಇಷ್ಟ ಇಲ್ಲ ಅಲ್ವಾ? ನಮ್ಮ ಹುಡುಗರಿಗೆ ಇಷ್ಟ ಗೋವಾ ಅಂದ್ರೆ. ನೋಡಿ, ನಂತರ 9ನೇ ಪ್ರಶ್ನೆ, ಜಗತ್ತುಂಗ ಎಂಬ ಬಿರುದು ಪಡೆದಿದ್ದ ರಾಷ್ಟ್ರಕೂಟರ ಅರಸ ಯಾರು? ಸರಿಯಾದ ಉತ್ತರ ಎರಡನೇ ಗೋವಿಂದ. ನೋಡಿ ವಿದ್ಯಾರ್ಥಿಗಳೇ, ನಂತರ 10ನೇ ಪ್ರಶ್ನೆ, ಪಂಪನ ಕೃತಿಗಳು ಯಾವುವು? ಸರಿಯಾದ ಉತ್ತರ ಆದಿಪುರಾಣ. ನೋಡಿ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ನೋಡಿ, ನಂತರ 11ನೇ ಪ್ರಶ್ನೆ, ಬೋನೈಕ್ಯಮಲ್ಲ ಎಂಬ ಬಿರುದು ಪಡೆದಿದ್ದ ಕಲ್ಯಾಣಿ ಚಾಲುಕ್ಯರ ಅರಸ ಯಾರು? ಸರಿಯಾದ ಉತ್ತರ ಎರಡನೇ ತೈಲಪ. ನೋಡಿ, ಎರಡನೇ ತೈಲಪ ಬೋನೈಕ್ಯಮಲ್ಲ ಎಂಬ ಬಿರುದನ್ನ ಪಡೆದಿದ್ದ. ನಂತರ ಅಹವಮಲ್ಲ ಎಂಬ ಬಿರುದನ್ನ ಪಡೆದಿದ್ದಂತನು ಈ ಎರಡನೇ ತೈಲಪನೆ ಈ ಒಂದು ರಾಷ್ಟ್ರಕೂಟರ ಕೊನೆಯ ಅರಸನಾದಂತ ಎರಡನೇ ಕರ್ಕನನ್ನ ಸಂಪೂರ್ಣವಾಗಿ ಸೋಲಿಸಿ ಮಾನ್ಯಕೇಟವನ್ನೇ ಮೂಲ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂತವನೇ ಈ ಎರಡನೇ ತೈಲಪ. 12ನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ಸಾಮಾಜಿಕ ಜೀವನದ ಮುಖ್ಯ ಲಕ್ಷಣವೇನು? ಸರಿಯಾದ ಉತ್ತರ ಆತ್ಮತ್ಯಾಗ ಮತ್ತು ಸ್ವಾಮಿ ಭಕ್ತಿ ಆಗಿತ್ತು ವಿದ್ಯಾರ್ಥಿಗಳ. ನಂತರ 13ನೇ ಪ್ರಶ್ನೆ, ಹೊಯ್ಸಳರ ವಿಷ್ಣುವರ್ಧನನ ಆಸ್ಥಾನದ ಶಿಲ್ಪಿಗಳು ಯಾರು? ಸರಿಯಾದ ಉತ್ತರ ದಾಸೋಜ, ಚಾವಣ, ಜಕಣ ಮತ್ತು ಡಂಕಣ.
ದಾಸೋಜ, ಚಾವಣ, ಚಕ್ಕಣ ಮತ್ತು ಡಂಕಣ. ನೋಡಿ ಇವರೆಲ್ಲರೂ ಸಹ ಈ ಒಂದು ಹೊಯ್ಸಳರ ಕಾಲದಲ್ಲಿ ಪ್ರಸಿದ್ಧವಾದಂತಹ ದೇವಾಲಯಗಳ ನಿರ್ಮಾಣ ಮಾಡಿದ್ರಿಂದ ನಾವು ಹೊಯ್ಸಳರ ಕಾಲವನ್ನ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣಯುಗದ ಕಾಲ ಎಂದು ಕರೆಯಲಾಗುತ್ತದೆ. ನಂತರ 14ನೇ ಪ್ರಶ್ನೆ, ಹೊಯ್ಸಳರ ಕಾಲದ ರುದ್ರಭಟ್ಟನ ಕೃತಿ ಯಾವುದು? ಸರಿಯಾದ ಉತ್ತರ ಜಗನ್ನಾಥ ವಿಜಯ. ಜಗನ್ನಾಥ ವಿಜಯ. 15ನೇ ಪ್ರಶ್ನೆ, ದಕ್ಷಿಣ ಭಾರತದ ಶೈವರ ಅಜಂತ ಎಂದು ಯಾವ ದೇವಾಲಯವನ್ನು ಕರೆಯುವರು? ಸರಿಯಾದ ಉತ್ತರ ಲೇಪಾಕ್ಷಿ ದೇವಾಲಯ. ನೋಡಿ, ದಕ್ಷಿಣ ಭಾರತದ ಶೈವರ ಅಜಂತ ಎಂದು ಲೇಪಾಕ್ಷಿ ದೇವಾಲಯವನ್ನು ಕರೆಯಲಾಗುತ್ತೆ. ಇಲ್ಲಿಗೆ 650 ಅಡಿ ಎತ್ತರದ ಭಾರತ ದೇಶದ ಅತಿ ದೊಡ್ಡ ನಂದಿ ವಿಗ್ರಹ ಇರುವಂತದ್ದು ವಿದ್ಯಾರ್ಥಿಗಳ. ಈ ಒಂದು ಗರುಡ ಪಕ್ಷ ಇತ್ತು ನೋಡಿ ವಿದ್ಯಾರ್ಥಿ, ಯಾರು ಸ್ಟೇಟಸ್ ಆಗ್ತಿರ್ತಾರಲ್ಲ, ಒಂದು ಬಂಡೆ ಮೇಲೆ ಕೂತಿರೋದು, ಅದು ಇಲ್ಲೇ ಇರುವಂತದ್ದು ಲೇಪಾಕ್ಷಿ ದೇವಾಲಯದ ಬಳಿ ವಿದ್ಯಾರ್ಥಿಗಳ. ಬೇಕಾದ್ರೆ ಒಂದ್ಸರಿ ಹೋಗಿ ಬನ್ನಿ ವಿದ್ಯಾರ್ಥಿಗಳ. 16ನೇ ಪ್ರಶ್ನೆ, ಬ್ರಹ್ಮಪುರಿಗಳು ಎಂದರೇನು? ಸರಿಯಾದ ಉತ್ತರ ನಗರ ಅಥವಾ ಪಟ್ಟಣಗಳಲ್ಲಿ ಬ್ರಾಹ್ಮಣರು ವಾಸವಿದ್ದ ಭೂಮಿಗಳು. ನಗರ ಅಥವಾ ಪಟ್ಟಣಗಳಲ್ಲಿ ಬ್ರಾಹ್ಮಣರು ವಾಸವಿದ್ದ ಭೂಮಿಗಳನ್ನ ಬ್ರಹ್ಮಪುರಿಗಳು ಅಂತ ಕರೀತಿದ್ರು. 17ನೇ ಪ್ರಶ್ನೆ, ದಿವಾನ್-ಇ ಆಶರ್ ಎಂಬ ಕೃತಿ ರಚಿಸಿದವರು ಯಾರು? ಸರಿಯಾದ ಉತ್ತರ ಮಹಮ್ಮದ್ ಗವಾನ್. 18ನೇ ಪ್ರಶ್ನೆ, ಬಹಮನಿ ಸುಲ್ತಾನರ ಕಾಲದಲ್ಲಿ ಸರ್ಕಾರಗಳಲ್ಲಿ ಯಾರು ಕಂದಾಯ ಸಂಗ್ರಹಿಸುತ್ತಿದ್ದರು? ಸರಿಯಾದ ಉತ್ತರ ಸುಬೇದಾರರು ಕಂದಾಯವನ್ನ ಸಂಗ್ರಹ ಮಾಡ್ತಾ ಇದ್ರು. ನಂತರ 19ನೇ ಪ್ರಶ್ನೆ, ಮೈಸೂರಿನ ಪ್ರಥಮ ಒಡೆಯರ್ ಯಾರು? ರಾಜ ಒಡೆಯರು. ನೋಡಿ, ಮೈಸೂರಿನ ಪ್ರಥಮ ಒಡೆಯರ್ ರಾಜ ಒಡೆಯರ್. ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ನಿರ್ಮಾಣ ಮಾಡಿದಂತವರು ರಾಜ ಒಡೆಯರ್. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ನಿರ್ಮಾಣ ಮಾಡಿದಂತವರು ರಾಜ ಒಡೆಯರ್. ನಂತರ 20ನೇ ಪ್ರಶ್ನೆ, ಮೈಸೂರು ಸಾಮ್ರಾಜ್ಯದಲ್ಲಿ ಬಿದನೂರು ದಂಗೆ ಅಥವಾ ನಗರ ದಂಗೆ ಯಾವಾಗ ನಡೆಯಿತು? ಸರಿಯಾದ ಉತ್ತರ 1831. ಈ ಒಂದು ಬಿದನೂರು ದಂಗೆಯನ್ನ ಈ 3ನೇ ಕೃಷ್ಣರಾಜ ಒಡೆಯರು ಅಡಗಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅಂದಿನ ಬ್ರಿಟಿಷ್ ವೈಸ್ರಾದಂತ ಲಾರ್ಡ್ ವಿಲಿಯಂ ಬೆಂಟಿಂಗ್ ರವರು ಮೈಸೂರು ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು 3ನೇ ಕೃಷ್ಣರಾಜ ಒಡೆಯರಿಗೆ ವಾರ್ಷಿಕ ನಾಮಮಾತ್ರ 3 ಲಕ್ಷ ರುಗಳನ್ನ ನಿವೃತ್ತಿ ವೇತನ ನೀಡುವುದರ ಮೂಲಕ ಮೈಸೂರು ಸಾಮ್ರಾಜ್ಯಕ್ಕೆ ಕಮಿಷನರ್ಗಳ ಆಡಳಿತವನ್ನ ಇದೇ 1831ರಲ್ಲಿ ಜಾರಿಗೊಳಿಸ್ತಾರೆ ವಿದ್ಯಾರ್ಥಿಗಳ. ನೋಡಿ ವಿದ್ಯಾರ್ಥಿಗಳ, ಮತ್ತೆ ಮುಂದಿನ ತರಗತಿ ಭೇಟಿಯಾಗೋಣ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತ ಮಾಡ್ತೀನಿ. ಥ್ಯಾಂಕ್ ಯು.